ಮಾರ್ಚ್ 14ರಂದು ಆರಾಮ್ ಫೌಂಡೇಶನ್ ಇಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ತಾಲೂಕಿನ ಪ್ರತಿಯೊಬ್ಬ ಮಹಿಳೆಯರು ಪಾಲ್ಗೊಳ್ಳುವಂತೆ ಮಮತಾ ರಾಯರೆಡ್ಡಿ ಮನವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಕುಕನೂರಿನಲ್ಲಿ ಮಹಿಳಾ ದಿನಾಚರಣೆ ಹಾಗೂ ಕೊಪ್ಪಳ ಸ್ತ್ರೀರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಇದೇ ಮಾರ್ಚ್ 14ರ ಶನಿವಾರದಂದು ನಮ್ಮ ಆರಾಮ್ ಎನ್ಜಿಒ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಆರಾಮ್ ಎನ್ಜಿಒ ಸಂಸ್ಥಾಪಕಿ ಮಮತಾ ರಾಯರೆಡ್ಡಿ ಹೇಳಿದ್ದಾರೆ. ಅವರು ಕುಕನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಕಾರ್ಯಕ್ರಮವು ಯಾವುದೇ ಪಕ್ಷ ಭೇದವಿಲ್ಲದೆ ಆಯೋಜನೆ ಮಾಡಲಾಗಿದೆ. ಪದ್ಮಶ್ರೀಯಂತಹ ಪ್ರಶಸ್ತಿಗಳು ದೊಡ್ಡ ಸ್ಟಾರ್ಗಳಿಗೆ ಮಾತ್ರ ದೊರೆಯುತ್ತೆ. ಆದರೆ ಸಮಾಜಮುಖಿ ಕಾರ್ಯ ಮಾಡುತ್ತಾ ಎಲೆಮರೆಕಾಯಿಯಂತೆ ಕಾರ್ಯನಿರ್ವಹಿಸುವ ಹಾಗೂ ಸಮಾಜದಲ್ಲಿ ಸಾಧನೆಗೈದ ಮಹಿಳೆಯರಿಗೆ ದೊರೆಯುತ್ತಿಲ್ಲ. ಅದಕ್ಕೆ ಪೂರಕವೆಂಬಂತೆ ನಮ್ಮ ಎನ್ಜಿಒದಿಂದ ಈ ಭಾಗದಲ್ಲಿನ ಮಹಿಳೆಯರನ್ನ ಗುರುತಿಸಿ ಕೊಪ್ಪಳ ಸ್ತ್ರೀರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಿದ್ದೇವೆ ಎಂದಿದ್ದಾರೆ. ಅಂದು ಕೊಪ್ಪಳ ಸಖಿ ಟೀಮ್ನಿಂದ ಮಹಿಳಾ ಮಾನಸಿಕ ಆರೋಗ್ಯ ಸುರಕ್ಷತೆ ಕುರಿತು ಸಮಾಲೋಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಹಿಳೆಯರು, ಮಕ್ಕಳು, ಗಂಡು ಮಕ್ಕಳಿಗೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವೂ ಕೂಡ ಮಹತ್ವದಾಗಿದ್ದು, ಬೇಡದಿರುವ ವಿಷಯಗಳಿಂದ ಮಾನಸಿಕ ಖಿನ್ನತೆಗೆ ಒಳಗಾಗದಂತೆ ತಡೆದು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವುದು ಮಹತ್ವವನ್ನು ತಿಳಿಸಲಾಗುತ್ತೆ ಎಂದಿದ್ದಾರೆ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೂ ಬಹಳ ಹಿಡನ್ ಟ್ಯಾಲೆಂಟ್ಸ್ ಇದ್ದಾರೆ. ಸೊ ಅವ್ರಿಗೂ ಈ ತರ ನಾವೊಂದು ಪ್ರಶಸ್ತಿ ಕೊಟ್ರೆ ಅವ್ರಿಗೆ ಬಹಳ ಸಂತೋಷ ಆಗುತ್ತೆ. ಮತ್ತೆ ಮುಂದಿನ ಪೀಳಿಗೆ ಮತ್ತೆ ನಾವೀಗ ಇರೋದು ಜನರಿಗೂ ಒಂದು ಏನಂತೀರಾ ಕಲಿತಾರೆ, ಮುಂದೆ ಬರ್ತಾರಂತ ಈ ವಿಚಾರದಿಂದನೇ ನಾವು ಈ ಕೊಪ್ಪಳ ಸ್ತ್ರೀರತ್ನ ಪ್ರಶಸ್ತಿನ ಇಟ್ಟಿದ್ದೀವಿ. ನೆಕ್ಸ್ಟ್ ಬಂದು ಚಟುವಟಿಕೆ ಬಂದು ಇದು ಏನದು ಸಖಿ ಟೀಮು ನಮ್ದು ಕೊಪ್ಪಳ ಜಿಲ್ಲೆ ಹಾಸ್ಪಿಟಲ್ ಅಲ್ಲಿ ಇದಾರಲ್ಲ ಅವ್ರಿಗೆ ಕರೆಸಿದೀವಿ. ಅವರು ಮಹಿಳಾ ಏನಂತೀರ ಮಾನಸಿಕ ಆರೋಗ್ಯ ಮತ್ತೆ ಸುರಕ್ಷತೆಯ ಕುರಿತು ಸಮಾಲೋಚನೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಬರೀ ಮಹಿಳೆಯರಿಗಲ್ಲ, ಮಕ್ಳಿಗೂನು ಗಂಡ್ ಮಕ್ಳಿಗೂನು ಈಗ ಮೆಂಟಲ್ ಹೆಲ್ತ್ ಬಹಳ ನಾವು ಫೋಕಸ್ ಮಾಡಬೇಕು. ಹಿಂದೆ ಬರೀ ನಾವು ಫಿಸಿಕಲ್ ಹೆಲ್ತ್ ಮೇಲೆನೆ ಫೋಕಸ್ ಮಾಡ್ತಿದೀವಿ. ಎಷ್ಟು ಫಿಸಿಕಲ್ ಹೆಲ್ತ್ ಇಂಪಾರ್ಟೆಂಟ್, ಈಗ ನಮ್ಮ ಮೆಂಟಲ್ ಹೆಲ್ತ್ ಬಹಳ ಇಂಪಾರ್ಟೆಂಟ್ ಇದೆ. ಹೇಗೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ, ಅದ್ರ ಜೊತೆ ನಮ್ಮ ಮೆಂಟಲ್ ಹೆಲ್ತ್ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಎಷ್ಟೊಂದು ಅನ್ನೆಸೆಸರಿ ಇನ್ಫಾರ್ಮೇಶನ್ ನಾವು ಕನ್ಸ್ಯೂಮ್ ಮಾಡ್ಕೊತೀವಿ. ಮತ್ತೆ ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು, ಈಗ ನಿಮ್ಗೆ ಗೊತ್ತು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ 16 ಏಜ್ ಜನರಿಗೆ ಮಕ್ಕಳಿಗೆ ಏನು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನನ್ಗೆ ಅನ್ಸುತ್ತೆ ಅದು ಒಳ್ಳೆ ಇನಿಷಿಯೇಟಿವ್. ಯಾಕಂದ್ರೆ ಬಹಳ ನಿಮ್ ಮನಸ್ಥಿತಿನೇ ಕೆಟ್ಟದಾಗ್ಬಿಡತ್ತೆ. ಇದು ಈಗ ಮುಂಚೆ ಬರೀ ಡಿಟಾಕ್ಸ್ ಅಂತ ಇತ್ತು ಒಂದ್ ಶಬ್ದ. ಡಿಟಾಕ್ಸ್ ಅಂದ್ರೆ ಏನು, ಊಟದ ಡಿಟಾಕ್ಸ್ ಇತ್ತು. ಈಗ ಒಂದು ಹೊಸ ಪದನೇ ಬಂದ್ಬಿಟ್ಟಿದೆ, ಡಿಜಿಟಲ್ ಡಿಟಾಕ್ಸ್ ಅಂತ. ಅಂದ್ರೆ ಎಷ್ಟು ನಮ್ಗೆ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದು, ಅಷ್ಟೇ ನಮ್ಗೆ ಮೆಂಟಲ್ ಹೆಲ್ತ್ ಕಮ್ಮಿ ಆಗ್ತಾ ಇದೆ. ಅಂದ್ರೆ ಏನು, ಟೆಕ್ನಾಲಜಿ ಬೆಳೀತಾ ಇದೆ, ದಟ್ ಇಸ್ ವೆರಿ ಗುಡ್, ಬಟ್ ಆರ್ ವಿ ಟೇಕಿಂಗ್ ಕೇರ್ ಆಫ್ ಅವರ್ ಮೆಂಟಲ್ ಹೆಲ್ತ್, ಅದು ಪ್ರಶ್ನೆ. ಸೊ ಅದಕ್ಕೋಸ್ಕರ ನಾನು ಅನ್ಕೋತೀನಿ ಮೆಂಟಲ್ ಹೆಲ್ತ್ ಎಲ್ಲರಿಗೂ ಇಂಪಾರ್ಟೆಂಟು. ಆದ್ರೆ ಇದು ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಗದಿಂದ ನಾವು ಮಹಿಳೆಯರಿಗೆ ಇದು ಸಮಾಲೋಚನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತೆ ಸಾಂಸ್ಕೃತಿಕ ಪ್ರದರ್ಶನಗಳು ಇಟ್ಕೊಂಡಿದ್ದೀವಿ. ಅಲ್ಲಿ ಮಲಕಂಬ, ಪೆನ್ಕ್ಯಾಕ್ಸಿಲಿಟ್, ಡೊಳ್ಳು ಕುಣಿತ. ಕಾರ್ಯಕ್ರಮದಲ್ಲಿ ಭರತನಾಟ್ಯ, ಡೊಳ್ಳು ಕುಣಿತ, ಮಹಿಳಾ ಮಲ್ಲಕಂಬ, ಪೆಂಕಾಂಕ, ಸಿಲತ್, ಸಮರಕಲೆ, ಕಿನ್ನಾಳ ಕಲೆಯ ವಸ್ತು ಪ್ರದರ್ಶನ, ಕೋಲಾಟ, ಸೋಬಾನಪದ ಪ್ರದರ್ಶನಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದಿದ್ದಾರೆ. ಕಾರ್ಯಕ್ರಮವು ಕುಕನೂರು ಪಟ್ಟಣದ ಕೊಪ್ಪಳ ರಸ್ತೆಯಲ್ಲಿ ಇರುವಂತಹ ಬೇಬಿ ಶೆಟ್ಟರ್ ಮಂಗಲ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿ ಜಿಲ್ಲಾ ಮತ್ತು ತಾಲೂಕಿನ ಎಲ್ಲಾ ಮಹಿಳೆಯರಿಗೂ ಕೂಡ ಮುಕ್ತ ಆಹ್ವಾನವಿದೆ ಎಂದಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅಂದ್ರೆ ಮಮತಾ ಮೇಡಮ್ ಓನ್ ಆಗಿ ಮಾಡಿದ್ರೆ ಅವ್ರದ್ದೊಂದು ಫೌಂಡೇಶನ್ ಇದೆ, ಆರಾಮ್ ಫೌಂಡೇಶನ್ ಅಂತ. ಅವರು ಅದನ್ನ ಸ್ಥಾಪನೆ ಮಾಡಿದ್ರೆ ಅದ್ರ ಪ್ರೆಸಿಡೆಂಟ್ ಕೂಡ ಇವರೇ ಇದ್ರೆ ಅದ್ರ ವತಿಯಿಂದ ಮಾಡ್ತಾರೆ. ಬಟ್ ನಾವು ಬ್ಲ್ಯಾಕ್ ಮಹಿಳಾ ಕಾಂಗ್ರೆಸ್ ಅದಕ್ಕೆ ನಾವು ಕೋಆಪರೇಟಿವ್ ಅಷ್ಟೇ ಮಾಡ್ತಾ ಇದ್ದೀವಿ. ಹಾಗಾಗಿ ಏನು ನಮ್ಮ ತಾಲೂಕಲ್ಲಿ ಎಲ್ಲ ಮಹಿಳೆಯರನ್ನ ಒಂದು ಖುಷಿ ಪಡಿಸ್ಬೇಕು, ಮಹಿಳೆಯರ ಜೊತೆ ನಾನು ಇನ್ವಾಲ್ವ್ ಆಗಬೇಕು ಅನ್ನೋ ಉದ್ದೇಶದಿಂದ, ನಾಟ್ ಪೊಲಿಟಿಕ್ಸ್ ಇಂಟ್ರೆಸ್ಟ್ನಲ್ಲಿ ಇಲ್ಲ, ಬಟ್ ಅವ್ರು ವೈಯಕ್ತಿಕವಾಗಿ ಮಹಿಳೆಯರ ಜೊತೆ ನಾ ಇನ್ವಾಲ್ವ್ ಆಗಬೇಕು. ಮಹಿಳೆಯರ ಒಂದು ಕುಂದುಕೊರತೆಗಳನ್ನಾಗಿರ್ಬೋದು ಅಥವಾ ಮಹಿಳೆಯರಿಗೆ ಏನು ಸಮಸ್ಯೆ ಇದೆ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು. ಅಂದರೆ ಆ ದಿನ ಇವತ್ತಾಗಿದೆ, ಅಂದರೆ ಮಾರ್ಚ್ 8 ಆಗಿದೆ, ಅವತ್ತು ನಾನು ಮಾಡ್ತೀನಿ ಅಂತ ಹೇಳ್ಕೊಂಡಾಗ ನಾವೆಲ್ಲರೂ ಸರಿ ಅಂತ ಹೇಳಿದ್ದೀವಿ. ಬಟ್ ಅದು ಆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಅವರು
ಇನ್ವೈಟ್ ಮಾಡಕ್ಕೆ ಬಂದಿದ್ದಾರೆ. ಸೊ ಅದರದ್ದೆಲ್ಲ ಡೀಟೇಲ್ಸ್ ಮೇಡಮ್ ಅವ್ರು ಮಾತಾಡ್ತಾರೆ. ಆರಾಮ್ ಫೌಂಡೇಶನ್ ಅಧ್ಯಕ್ಷರು, ನಾನು ಸಾವಿತ್ರಿ ಗೊಲ್ಲಾರ್ ಅಂತ, ಮಹಿಳಾ ಬ್ಲಾಕ್ ಪ್ರೆಸಿಡೆಂಟ್ ಯಲಬುರ್ಗಾ. ಇವರು ಸಾವಿತ್ರಿ ಗೊಲ್ಲಾರ್ ಅಂತ ಸರ್, ಮಹಿಳಾ ಬ್ಲಾಕ್ ಪ್ರೆಸಿಡೆಂಟ್ ಯಲಬುರ್ಗಾ. ಶ್ರೀಮತಿ ಫರೀದಾ ಬೇಗಂ ಅಂತ, ಇವರು ಕುಕ್ಕೂರ್ ಬ್ಲಾಕ್ ಅಧ್ಯಕ್ಷರು. ಇವರು ಶ್ರೀಮತಿ ನಂದಿತಾ ತಾಲ್ರೆಡ್ಡಿ ಮೇಡಮ್ ಅವರು ಅಂತ, ಇವರು ದಿಶಾ ಕಮಿಟಿ ಸದಸ್ಯರು ಕೊಪ್ಪಳ. ಅದ್ರದ್ದು ಎಲ್ಲ ಡೀಟೇಲ್ಸ್ ಮೇಡಮ್ ದಿಶಾ ಕಮಿಟಿ. ಈ ಸಂದರ್ಭದಲ್ಲಿ ಕುಕನೂರು ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಫರೀದಾ ಬೇಗಂ, ಯಲಬುರ್ಗಾ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸಾವಿತ್ರಿ ಎಸ್ ಗೊಲ್ಲರ್, ಜಿಲ್ಲಾ ದಿಶಾ ಕಮಿಟಿ ಸದಸ್ಯೆ ನಂದಿತಾ ದಾನರೆಡ್ಡಿ, ಮಹಿಳಾ ಮುಖಂಡರು ಆದ ಪೂರ್ಣಿಮಾ ಸಸಿಮಠ್ ಉಪಸ್ಥಿತರಿದ್ದರು. ಪಂಜಯ್ಯ ಹಿರೇಮಠ್, ಕೊಪ್ಪಳ, ರಾಷ್ಟ್ರಕ್ರಾಂತಿ ನ್ಯೂಸ್.